ಹಾಯ್ ಆಲ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನನ್ನ ಫ್ರೆಂಡ್ ಅವ್ರದ್ದು ಹೌಸ್ ವಾರ್ಮಿಂಗ್ ಫಂಕ್ಷನ್ ಇತ್ತು ಆ್ಯಂಡ್ ಅವ್ರು ಸತ್ಯನಾರಾಯಣ ಪೂಜೆ ಕೂಡ ಇಟ್ಕೊಂಡಿದ್ರು. ಅದಕ್ಕೆ ಅಲ್ಲಿಗೆ ಹೋಗಬೇಕಾಗಿತ್ತು. ಆ್ಯಂಡ್ ಬೆಳಗ್ಗೆ ಟಿಫನ್ಗೆ ನಾರ್ಮಲ್ ರೊಟೀನ್ ಇದೆ ಅಲ್ಲ, ಮಗಳಿಗೆ ಸ್ಕೂಲ್ ಇರೋದ್ರಿಂದ ಆ್ಯಂಡ್ ಹಸ್ಬೆಂಡ್ಗೂ ಪ್ಯಾಕ್ ಮಾಡಿ ಕಳಿಸ್ಬೇಕು. ನಾನು ಬಂದು ಮಾರ್ನಿಂಗ್ 8:15 ಅಷ್ಟೊತ್ತು ಮಗಳು ಹೋಗೋ ಅಷ್ಟೊತ್ತಿಗೆ ತಿಂಡಿ ಮತ್ತು ಅಡುಗೆ ಕೆಲಸ ಎಲ್ಲ ಮುಗ್ದೋಗಿರುತ್ತೆ. ಯಾಕಂದರೆ ಹಸ್ಬೆಂಡ್ ಒಂದು ಸತಿ ತೊಗೊಂಡೋದ್ರೆ ಮತ್ತೆ ಮನೆಗೆ ಬರೋದಿಲ್ಲ ಅವರು ರಿಟರ್ನು. ಒಂದೇ ಸತಿ ಲಂಚನ್ನು ಅವರು ಪ್ಯಾಕ್ ಮಾಡಿ ತೊಗೊಂಡೋಗ್ಬಿಡ್ತಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತೇಳ್ಬಿಟ್ಟು ಪುದೀನ ರೈಸ್ ಮಾಡಿದೆ ಮತ್ತು ಗಂಜಿ ಮಾಡಿದ್ದೆ. ಮಧ್ಯಾಹ್ನ ಊಟಕ್ಕೆ ಅಂತೇಳ್ಬಿಟ್ಟು ಗೋರಿಕಾಯಿ ಪಲ್ಯ ಮತ್ತು ಬೇಳೆ ಸಾಂಬಾರು ರೈಸ್ ಮಾಡಿದ್ದೆ. ಯಾಕಂದರೆ ನಾನೀಗ ಪೂಜೆಗೆ ಹೋದರೆ ಎಷ್ಟೊತ್ತಾಗುತ್ತೋ ಬರೋದು ಗೊತ್ತಿಲ್ಲ, ಮತ್ತು ಬಂದಮೇಲೆ ನಾನು ಮಾಡೋಕ್ಕಾಗೋದಿಲ್ಲ. ಎಲ್ಲಾದರೂ ಹೋಗ್ಬೇಕಾದ್ರೆ ನಾವು ಫಸ್ಟೇ ಮಾಡಿಬಿಟ್ಟು ಹೋಗಿದ್ದರೆ ಬಂದಮೇಲೆ ನಾವು ತಿನ್ಬೋದು. ಆ್ಯಂಡ್ ನಾವು ತಿಂದಿಲ್ಲ ಅಂದ್ರೂ ಮನೇಲಿರೋರ್ಗು ತಿನ್ನೋಕ್ಕೆ ಆಗುತ್ತೆ. ಯಾಕಂದರೆ ನಾನು ಮಾತ್ರ ಹೋಗಿದ್ದೆ. ಅತ್ತೆಗೆ ಸ್ವಲ್ಪ ಹುಷಾರಿರಲಿಲ್ಲ, ಅವ್ರು ಬಂದಿಲ್ಲ. ನಮ್ಮ ಮಾವನೂ ಯಾರೂ ಬಂದಿಲ್ಲ, ನಾನು ಮಾತ್ರ ಹೋಗಿದ್ದೆ. ನಾನು ಮತ್ತು ನನ್ನ ಮಗ ಮಾತ್ರ ಹೋಗಿದ್ವಿ. ಅದರಿಂದ ಬೆಳಿಗ್ಗೆನೇ ಫುಡ್ಡೆಲ್ಲ ಮಾಡಿಬಿಟ್ಟಿದ್ದೆ. ಮತ್ತು ನಾನು ಅಲ್ಲಿ ಫಂಕ್ಷನಲ್ಲಿ ಊಟ ಮಾಡ್ಕೊಂಡು ಬಂದರೆ ಅವ್ರಿಗೂ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ಹೋಗಿದ್ದೆ. ಹೌಸ್ ವಾರ್ಮಿಂಗ್ ಫಂಕ್ಷನ್ ಬಂದುಬಿಟ್ಟು ಮನೆ ಹತ್ರನೇ ನಿಯರ್ ಬೈ ಇತ್ತು. ಅವ್ರಿಗೆ ಗಿಫ್ಟ್ ಅಂತೇಳ್ಬಿಟ್ಟು ತುಂಬ ಥಿಂಕ್ ಮಾಡಿದೆ, ಏನು ಮಾಡೋದು, ಏನು ಗಿಫ್ಟ್ ಕೊಡೋದು ಅಂತ. ಆಮೇಲೆ ಯೋಚನೆ ಮಾಡಿ ಒಂದು ಫ್ಲಿಪ್ಕಾರ್ಟಲ್ಲಿ ಈ ಥರನೇ ಒಂದು ಬುಕ್ ಮಾಡಿದೆ. ಯಾರೋ ಇನ್ಸ್ಟಾಗ್ರಾಮಲ್ಲಿ ರಿವ್ಯೂ ಕೊಟ್ಟಿದ್ದರು, ಒಂದು ಬೌಲ್ಸು, ಮಿಕ್ಸಿಂಗ್ ಬೌಲ್ಸ್ ಅಂತ 3 ಪೀಸ್ ಸೆಟ್ಟು ಚೆನ್ನಾಗಿತ್ತು. ಅದನ್ನು ಬುಕ್ ಮಾಡಿದೆ. ಅದನ್ನು ಗಿಫ್ಟ್ ಮಾಡೋಣ ಅಂತ. ಆ್ಯಕ್ಚುಲಿ ಅದು ಬಂದೇ ಇರಲಿಲ್ಲ. ಏನು ಮಾಡೋದಂತ ಗೊತ್ತಾಗಲಿಲ್ಲ ನನಗೆ. ಎಷ್ಟೊತ್ತಾದರೂ ಬಂದಿಲ್ಲ. ಆವತ್ತೇ ಹೌಸ್ ವಾರ್ಮಿಂಗ್ ಫಂಕ್ಷನ್ ದಿವಸ ಇನ್ನೇನು ಹೋಗಬೇಕು, ಅಷ್ಟೊತ್ತಿಗೂ ಬಂದಿಲ್ಲ ಅದು. ಆಮೇಲೆ ಯೋಚನೆ ಮಾಡ್ತಾನೇ ಇದ್ದೆ. ಓಕೆ ನೋಡೋಣ ಅಂತೇಳ್ಬಿಟ್ಟು ಈವ್ನಿಂಗ್ ಒಳಗಡೆ ಬರುತ್ತಲ್ವ, ಬಂದಮೇಲೆ ಕೊಡೋಣ ಅಂತ ಸುಮ್ಮನೆ ಆದೆ. ಅಷ್ಟೊತ್ತಿಗೆ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಮಗಳಿಗೆ ಗ್ರೀನ್ ಡೇ ಸೆಲೆಬ್ರೇಷನ್ ಇತ್ತು ಸ್ಕೂಲಲ್ಲಿ. ಗ್ರೀನ್ ಡೇ ಸ್ಪೀಚ್ ಬೇರೆ ಕೊಡಬೇಕಾಗಿತ್ತು. ಅವಳಿಗೆ ಗ್ರೀನ್ ಕಲರ್ ಡ್ರೆಸ್ ಹಾಕಿ ರೆಡಿ ಮಾಡೋಣ ಬಂದು ಅವಳಿಗೆ ರೆಡಿ ಮಾಡಿದೆ. ಅವಳು ಕ್ರೀಮ್ ಹಚ್ಕೊಂಡು ಎಲ್ಲ ರೆಡಿ ಆದಳು. ಮತ್ತು ಬ್ರೇಕ್ಫಾಸ್ಟ್ಗೆ ಅವಳು ಗಂಜಿ ಕುಡಿದಿದ್ದಾದಮೇಲೆ ನಾನು ಅವಳಿಗೆ ತಲೆ ಎಲ್ಲ ಬಾಚಿ ಬೊಟ್ಟಿಟ್ಟೆ. ಈ ಕೂದಲು ಇಲ್ದಿರೋ ಇರೋದು ಸಮ್ಟೈಮ್ಸ್ ಹ್ಯಾಪಿನೂ ಆಗುತ್ತೆ, ಸಮ್ಟೈಮ್ಸ್ ಬೇಜಾರು ಆಗುತ್ತೆ. ಈ ಫ್ರಾಕ್ಸ್ ಎಲ್ಲ ಏನೂ ಹಾಕೋಕ್ಕಾಗೋದಿಲ್ಲ ಅಂತ ಬೇಜಾರು. ಬಟ್ ಈ ಸ್ಕೂಲ್ಗೆ ಹೋಗೋವಾಗ ಬೇಗ ರೆಡಿ ಮಾಡ್ಬೋದು ಅನ್ನೋದೊಂದು ಹ್ಯಾಪಿನೆಸ್ಸು ಅಲ್ವಾ. Good morning everyone. My name is Tanushree. I am staying in UKG. Today I make crunchy capsicum, also known as Shimla mirch. I come in bright colors like red, green, yellow, and packed with vitamins and keep you strong and healthy. You can eat me cooked in pizzas. I have a lot of tiny seeds, but it's not spicy. Thank you. Happy Green Day. ಮಗಳಿಗೆ ಗ್ರೀನ್ ಡೇ ಸ್ಪೀಚಿದು ಕ್ಯಾಪ್ಸಿಕಮ್ದು ಮಾಡಿಕೊಟ್ಟಿದ್ದೆ. ಅವಳು ಸ್ಪೀಚೆಲ್ಲ ಹೇಳ್ಕೊಟ್ಟಿದ್ದೆ. ಈಗೆಲ್ಲ ಚೆನ್ನಾಗಿ ಅವಳು ಪ್ರಾಕ್ಟೀಸ್ ಮಾಡಿದ್ಲು. ಮತ್ತು ಹೋಗೋವಾಗ ಒಂದು ಸತಿ ವಿಡಿಯೋ ಮಾಡಿಕೊಂಡೆ. ಯಾಕಂದರೆ ನಮಗೊಂದು ಕ್ಯೂರಿಯಾಸಿಟಿ ಅಲ್ವಾ, ಯಾವ ಥರ ಹೇಳ್ತಾಳೆ ಏನು ಅಂತ ಹೇಳ್ಬಿಟ್ಟು. ಓಕೆ, ಮಗಳು ಎಲ್ಲ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಟ್ಟೆ, ಹಸ್ಬೆಂಡ್ಗೂ ಪ್ಯಾಕ್ ಮಾಡಿಕೊಟ್ಟೆ. ಅವ್ರು ಹೋಗಿದ್ದಾದಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿದೆ. ನೈಟೇ ವೆಸಲ್ಸ್ ಎಲ್ಲ ವಾಶ್ ಮಾಡಿದ್ದೆ. ಇನ್ನು ಸ್ವಲ್ಪ ವೆಸಲ್ಸ್ ಇತ್ತು, ಅದು ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿದೆ. ಮನೆಯೆಲ್ಲ ಒರೆಸ್ಕೊಂಡು ಮನೆಯೆಲ್ಲ ಒರೆಸಿ ಕಸ ಗುಡಿಸ್ಬೇಕಾಗಿತ್ತು. ಅಷ್ಟೊತ್ತಿಗೆ ಆಚೆ ರಂಗೋಲಿ ಹಾಕ್ಬಿಡೋಣ ಅಂತೇಳ್ಬಿಟ್ಟು ಹೋಗಿ ಆಚೆ ರಂಗೋಲಿ ಹಾಕಿದೆ. ಆ್ಯಕ್ಚುಲಿ ಸತ್ಯನಾರಾಯಣ ಪೂಜೆ ಬಂದುಬಿಟ್ಟು ಯಾರೇ ಹೇಳಿದ್ರೂ ಮಿಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಎಷ್ಟೇ ದೂರ ಆಗಿದ್ರೂ ನಮಗೆ ಹೋಗೋದಕ್ಕೆ ಚಾನ್ಸ್ ಇತ್ತು ಅಂತಂದರೆ ರೀಸನ್ಸ್ ಹೇಳಿ ನಾವು ಸತ್ಯನಾರಾಯಣ ಪೂಜೆನ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಅದರಿಂದ ನಾನು ಯಾವುದೇ ಜಾಗದಲ್ಲಾಗಲಿ ಎಲ್ಲೇ ಆಗಲಿ ನನಗೆ ಹೋಗೋದಕ್ಕೆ ಪಾಸಿಬಲ್ ಇತ್ತು ಅಂದರೆ ಸತ್ಯನಾರಾಯಣ ಪೂಜೆನ ಮಾತ್ರ ನಾನು ಮಿಸ್ ಮಾಡ್ಕೊಳೋದಿಲ್ಲ. ಎಷ್ಟೇ ಕಷ್ಟ ಆದರೂ ಸರಿ ಹೋಗ್ತೀನಿ. ತುಂಬ ತೀರಾ ಆಗ್ತಾಯಿಲ್ಲ ಅಂದರೆ ಮಾತ್ರ ನಾನು ಹೋಗೋದಿಲ್ಲ.
ರಂಗೋಲಿ ಎಲ್ಲ ಹಾಕಿ ಆಮೇಲೆ ನನ್ನ ಮಗ ಎದ್ದಿದ್ದ. ನನ್ನ ಮಗನಿಗೂ ಸ್ವಲ್ಪ ಗಂಜಿ ಕುಡಿಸ್ಬಿಟ್ಟು ಅವನಿಗೂ ಬೇಗ ಸ್ನಾನ ಮಾಡಿಸಿ ರೆಡಿ ಮಾಡೋಣ ಅಂತ ಇದು ಮಾಡಿದೆ. ಸ್ನಾನ ಮಾಡಿಸಿ ರೆಡಿ ಮಾಡಿಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದು ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ನನ್ನ ಮಗನಿಗೆ ಫಸ್ಟೆಲ್ಲ ಹೆಣ್ಮಕ್ಳಿಗೆ ರೆಡಿ ಮಾಡೋದು ಕಷ್ಟ ಅಂತಾರೆ. ನನ್ನ ಮಗನಿಗೆ ರೆಡಿ ಮಾಡೋದೇ ಕಷ್ಟ. ನನ್ನ ಮಗ ಗಂಡು ಮಗನಿಗೆ ರೆಡಿ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ ನನಗೆ. ಒಂದು ಸೆಕೆಂಡು ಅವನು ಒಂದು 2 ಮಿನಿಟ್ಸ್ ಒಂದು ಕಡೆ ಕೂತ್ಕೊಂಡ್ರೆ ರೆಡಿ ಮಾಡೋದಕ್ಕೋ ಏನಕ್ಕಾಗಲಿ ಪರವಾಗಿಲ್ಲ. ಅವನಿಗೆ ಆ ಪೇಷನ್ಸೇ ಇಲ್ಲ, ನನಗೂ ಪೇಷನ್ಸ್ ಇಲ್ಲ. ಓಕೆ, ಹೇಗೋ ಆಗ ಅವ್ನಿಗೆ ರೆಡಿ ಮಾಡಿಬಿಟ್ಟು ನಾನೇ ರೆಡಿಯಾಗಿ ಫಂಕ್ಷನ್ಗೆ ಹೋದ್ವಿ. ಫಸ್ಟ್ ಒಂದು ಸತಿ 9:30ಗೆ ಅಂತ ಹೇಳಿದರು ಫ್ರೆಂಡು. 9:30ಗೆ ಹೋದೆ. ನೋಡಿದ್ರೆ ಇನ್ನು 9:30ಗೆ ಆಗಲಿಲ್ಲ, 10:30ಗೆ ಹೋದೆ. 10:30ಗೆ ಹೋದರೆ ಇನ್ನೂ ಪೂಜಾರಿ ರೆಡಿ ಮಾಡ್ತಾಯಿದ್ರು. ಓಕೆ, ಇವಾಗ ಇದು ರೆಡಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ರಿಟರ್ನ್ ಬಂದುಬಿಟ್ಟೆ. ಮನೆಗೆ ಬಂದು ಮಗನಿಗೆ ಸ್ವಲ್ಪ ಮತ್ತೆ ಟಿಫನ್ ತಿನ್ನಿಸ್ಬಿಟ್ಟು ಅವನ್ನ ಮಲಗಿಸ್ಬಿಟ್ಟು ಮತ್ತೆ ಹೋದೆ. ಮತ್ತೆ 11:30ಗೆ ಹೋಗಿದ್ದಕ್ಕೆ 11:30 12ಗೆ ಹೋದೆ. 12ಗೆ ಹೋಗಿದ್ದಕ್ಕೆ 2 o'clockವರೆಗೂ ಅಲ್ಲೇ ಆಯಿತು. 2 o'clockವರೆಗೂ ಅಲ್ಲೇ ಆಯಿತು. ಪೂಜೆ ಎಲ್ಲ ನೋಡಿಕೊಂಡು ಮನೇಲಿ ಅವರು ಸ್ವಲ್ಪ ಡೆಕೋರೇಷನ್ಸ್ ಎಲ್ಲ ಮಾಡಿದರು, ಚೆನ್ನಾಗಿ ಮಾಡಿದರು ಫ್ರೆಂಡು. ಕಿಚನಲ್ಲಿ ಚಿಕ್ಕ ಮರ ಎಲ್ಲ ಇಕ್ಕಿ ಅದರಲ್ಲಿ ಬೇಳೆಗಳೆಲ್ಲ ಹಾಕಿ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಡೆಕೋರೇಷನ್ ಎಲ್ಲ ನೋಡಿಕೊಂಡು ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಕತೆ ಹೇಳಿದ್ರು ಸತ್ಯನಾರಾಯಣ ಸ್ವಾಮಿದು ಕೇಳಿಸ್ಕೊಂಡು ಪೂಜೆ ಎಲ್ಲ ಫುಲ್ಲಾಗಿ ನೋಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬರೋಷ್ಟೊತ್ತಿಗೆ 2 o'clock ಆಗಿತ್ತು. ಗಿಫ್ಟು ಅಷ್ಟೊತ್ತಿಗೆ ಫ್ಲಿಪ್ಕಾರ್ಟ್ ಕಡೆಯವರು ಫೋನ್ ಮಾಡಿದ್ರು. ಓಕೆ, ಹೇಗೋ ನನಗೆ ಸಮಾಧಾನ ಆಯ್ತಪ್ಪ ಅಂತೇಳ್ಬಿಟ್ಟು ಫ್ಲಿಪ್ಕಾರ್ಟ್ ಅವ್ರು ಬಂದಿದ್ದ ತಕ್ಷಣ ತೊಗೊಂಡು ಬಂದು ಮತ್ತೆ ಹೋಗ್ಬಿಟ್ಟು ಪ್ಯಾಕಿಂಗ್ ಮಾಡಿಸ್ಕೊಂಡು ಬಂದು ತೊಗೊಂಡೋಗಿ ಫ್ರೆಂಡ್ಗೆ ಗಿಫ್ಟ್ ಮಾಡಿಬಿಟ್ಟು ಬಂದೆ. ಇಲ್ಲಿಗೆ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು.